ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತಮ್ ಫೀಲಿಂಗ್ಸ್ ಏನೋ ನಿಜಾನೇ ಆಗಿರ್ಬೋದು, ಆದ್ರೆ ಒಂದ್ಸಲ ನೀವಿಬ್ರು ಯೋಚನೆ ಮಾಡಿ, ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಮ್ಗೆ ಎಷ್ಟೆಲ್ಲ ಸಮಸ್ಯೆಗಳಿದೆ ಅಂತ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ. ಅವ್ರ ಋಣ ನಮ್ಮ ಮೇಲೆ ತುಂಬಾನೇ ಇದೆ. ಹಾಗಂತ ನಾವು ಅವ್ರ ಮನೆ ಮಗನ್ನ ಮದ್ವೆ ಆದ್ರೆ ಊರ್ ಜನ ಎಲ್ಲ ನಮ್ಮ ಬಗ್ಗೆ ಏನ್ ಅನ್ಕೋತಾರಮ್ಮ? ಈ ಮಿಡಲ್ ಕ್ಲಾಸ್ ಅವರೆಲ್ಲ ಇಷ್ಟೇ, ಅವ್ರ ಮನೆ ಗಂಟೆನ ಕೊಳ್ಳೆ ಹೊಡೆಯೋದಕ್ಕೆ ಅವ್ರ ಮನೆ ಸೇರ್ಕೊಂಡಿದ್ದೀವಿ ಅಂತ ಅನ್ಕೊಳಲ್ವಾ? ಅಮ್ಮ, ಇದ್ಯಾವತ್ತೂ ಸರಿ ಹೋಗಲ್ಲ. ಅದು ಅಲ್ಲದೆ ಅವ್ರ ಮನೇಲಿ ಕೆಲವ್ರಿಗೆ ನನ್ನನ್ನ ಕಂಡ್ರೇನೆ ಆಗಲ್ಲ. ನಾನಲ್ಲಿ ಹೋದ್ರೆ ಯಾವುದೋ ಬಂಧನದಲ್ಲಿ ಇದ್ದಂಗೆ ಆಗೋಗ್ಬಿಡ್ತೀನಿ. ಕೆಲಸ ಎಲ್ಲ ಬಿಟ್ಟು ನಾನು ಅವ್ರ ಮನೆಗೆ ಹೋದ್ರೆ ಮನೆಯಲ್ಲೇ ಇರಬೇಕು. ನಾನು ಒಂದಲ್ಲ ಒಂದಿನ ಮಲ್ಲಿಕಾ ಅಕ್ಕ, ಕಾತ್ಯಾಯಿನಿ ಅಕ್ಕ ಥರನೇ ಆಗ್ಬಿಡ್ಬೇಕಾಗತ್ತೆ. ಮಲ್ಲಿಕಾ ಅವ್ರಿಗೇನೇ ಆಗಿದೆ? ರಾಣಿ ಥರನೇ ಇಲ್ವಾ? ಏನ್ ಆರಾಮಾಗಿದ್ದಾಳೆ. ಅವರು ದೊಡ್ಡ ಫ್ಯಾಮಿಲಿಯಿಂದನೇ ಬಂದವರು. ಇವಾಗ ಅವಳ ಪರಿಸ್ಥಿತಿ ಏನಾಗಿದೆ? ಆ ಮನೇಲೆ ಕೊಳಿತಾ ಬಿದ್ದಿದ್ದಾಳೆ. ತನ್ನ ಐಡೆಂಟಿಟಿಗೋಸ್ಕರ ದಿನ ಒದ್ದಾಡ್ತಾ ಇದ್ದಾಳೆ. ನಾನು ಅವಳ ಥರನೇ ಆಗ್ಬೇಕಾ? ಕಾವೇರಿ, ಎಲ್ಲದನ್ನು ಒಂದೇ ತಕಡಿಗೆ ಹಾಕಿ ತೂಗಬೇಡ. ಪ್ರೀತು ತೇಜು ಥರ ಅಲ್ಲ, ಅವನೊಂಥರ ಬೇಜವಾಬ್ದಾರಿ ಮನುಷ್ಯ. ಪ್ರೀತು ತುಂಬಾ ಒಳ್ಳೆ ಹುಡುಗ ಕಣೆ. ಅಷ್ಟೇ ಅಲ್ಲ, ಅವನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಜಗತ್ತನ್ನ ಸುತ್ತಿದ್ದಾನೆ, ಅವನಿಗೂ ಜವಾಬ್ದಾರಿ ಇದೆ. ಮುಂದೆ ರಾಮ್ ಸರು ಅವನಿಗೂ ಒಳ್ಳೆ ಪೋಸ್ಟ್ ಕೊಡ್ಬಹುದಲ್ವಾ? ಏನೋ ಅಮ್ಮ, ಮಿಕ್ಕಿದ್ದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಅವತ್ತಂತೂ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಅವತ್ತು ಅವನು ನನ್ನನ್ನು ತುಂಬ ಹಗುರವಾಗಿ ತಗೊಂಡ್ಬಿಟ್ಟಿದ್ದ. ಮಿಡಲ್ ಕ್ಲಾಸ್ ಹುಡುಗಿರಂದ್ರೇನೆ ಅಷ್ಟು. ಯಾವುದಾದ್ರೂ ಶ್ರೀಮಂತರ ಮನೆ ಹುಡುಗ ಬಂದು ಪ್ರಪೋಸ್ ಮಾಡಿಬಿಟ್ರೆ ಅವನ ಆಸ್ತಿ ಅಂತಸ್ತಿಗೆ ಕರ್ಗೋಗಿ ಒಪ್ಕೊಂಡ್ಬಿಡ್ತಾರೆ ಅನ್ನೋ ಹಾಗೆ ಮಾತಾಡ್ದ. ಅವ್ನು ಮಾತಾಡಿದ್ದು ನನಗೊಂಚೂರು ಇಷ್ಟ ಆಗಲಿಲ್ಲ. ಅವತ್ತು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಅವ್ನು ಹಾಗೆಲ್ಲ ಮಾತಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಮಾಧಾನ ಮಾಡ್ಕೋಕಂದ, ನಿನ್ ಕಷ್ಟ ಏನಂತ ನನಗೆ ಅರ್ಥ ಆಗ್ತಾ ಇದೆ. ಸರಿ ಕಾವೇರಿ, ನಿನಗೆ ಪ್ರೀತಮ್ ಇಷ್ಟ ಇಲ್ಲ. ಶ್ರೀಮಂತರ ಮನೆ ಹುಡುಗ, ದುರಹಂಕಾರದ ಸ್ವಭಾವ, ನಿನಗ್ ಸರಿ ಹೋಗ್ಲಿಲ್ಲ. ಹಾಗಂತ ಮದ್ವೆನೇ ಬೇಡ ಅಂತ ಹೇಳ ತಪ್ಪಲ್ವಾ? ನೀನ್ ಯಾರನ್ನಾದ್ರೂ ಮದ್ವೆ ಆಗ್ಲೇಬೇಕಲ್ವಾ? ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ನೇರವಾಗಿ ಹೇಳು ಪೂರ್ಣಿ. ಅದು ಯದು ಬಗ್ಗೆ ನಿನ್ನ ಒಪಿನಿಯನ್ ಏನು? ಇದ್ರ ಬಗ್ಗೆ ಹೇಳ್ಕೊಂಡು ಆ ಸರ್ಸು ಕಾಲ್ ಮಾಡಿದ್ಲಾ? ಅವಳಿಗಂತೂ ಮಾಡಕ್ ಕೆಲ್ಸನೇ ಇಲ್ಲ, ಬರೀ ಇದೇ ಆಗೋಯ್ತು. ಅಯ್ಯೋ, ಅವಳು ಯಾಕೆ ನನಗೆ ಫೋನ್ ಮಾಡಬೇಕು? ಅವತ್ತು ನಾವು ಊಟಕ್ಕೆ ಹೋಗಿದ್ವಿ ಗೊತ್ತಾ? ಅವತ್ತು ಅವಳು ನನ್ಗಿದೇ ಮಾತನ್ನ ಹೇಳ್ತಾ ಇದ್ಲು. ಅವಳು ನನ್ನ ಎದನ್ನ ಮ್ಯಾಚ್ ಮಾಡಕ್ ಹೊರಟಿದ್ದಾಳೆ. ಬಹುಶಃ ನಿನಗೆ ಗೊತ್ತಿಲ್ಲದಿರೋ ವಿಷಯ ಅವಳಿಗೆ ಗೊತ್ತಿರಬಹುದು, ಅದಕ್ಕೆ ಹೇಳಿದಾಳೆ ಅನ್ಸತ್ತೆ. ಅದಕ್ಕೆ ಯಾಕೆ ಬೈತೀಯಾ? ಅಂದ್ರೆ ಎದುಗೆ ನನ್ನ ಮೇಲೆ ಆ ಥರ ಫೀಲಿಂಗ್ಸ್ ಇದೆ ಅಂತ ನೀನು ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲಮ್ಮ, ನಾನು ಯಾವತ್ತೂ ಅವನ್ನ ಆ ದೃಷ್ಟಿನಲ್ಲಿ ನೋಡೇ ಇಲ್ಲ. ನನ್ನ ಜೀವನದಲ್ಲಿ ನಂಬಿಕಸ್ಥ ವ್ಯಕ್ತಿ ಅಂದ್ರೆ ಅವನೇ. ಅವನ್ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಅವನ್ನ ಗಂಡನ ಸ್ಥಾನದಲ್ಲಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನ್ನ ಕೈಲಾಗಲ್ಲ. ನಾನು ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಬೆಂಗಳೂರಲ್ಲಿ ಅಷ್ಟೆಲ್ಲ ಅವಾಂತರಗಳಾಯ್ತಲ್ವಾ, ಅದರಷ್ಟನ್ನು ನಾನು ಅವನಿಗೆ ಪಿನ್ ಟು ಪಿನ್ ಹೇಳ್ಕೊಂಡಿದ್ದೀನಿ. ಅವನ ಮೈಂಡ್ ಸೆಟ್ಟೇ ಹಾಗೆ. ಅವನನ್ನ ಯಾವತ್ತೂ ಜಡ್ಜ್ ಮಾಡಲ್ಲ. ಮತ್ತೆ ನನಗೆ ಯಾವತ್ತೂ ಅವನ ಮೇಲೆ ಬೇರೆ ಥರ ಫೀಲಿಂಗ್ಸ್ ಬಂದೇ ಇಲ್ಲ. ಅದೇ ಕಣೆ ಒಳ್ಳೆ ಹುಡುಗರ ಲಕ್ಷಣ. ತಾನಿಷ್ಟಪಡೋ ಹುಡುಗಿ ಅಂತ ತುಂಬಾ ಸೂಕ್ಷ್ಮವಾಗಿ ನಡ್ಕೊಳ್ಳೋದು ಒಳ್ಳೆ ಹುಡುಗರು ಮಾತ್ರ ಗೊತ್ತೇನೆ. ನಮ್ ಯದು ಒಳ್ಳೆ ಹುಡುಗ ತಾನೆ.
ಅವನು ನಿನ್ನ ಇಷ್ಟಪಡ್ತಿದ್ದಾನೆ. ನಾನ್ ನಿನಗೆ ಗ್ಯಾರಂಟಿ ಕೊಡ್ತೀನಿ, ಅವನು ಒಳ್ಳೆ ಗಂಡನೂ ಆಗ್ತಾನೆ. ಹೌದು ಕಣೆ, ಅಮ್ಮ ಹೇಳ್ತಿರೋದ್ ಸರಿಯಾಗೇ ಇದೆ. ಯದು ತುಂಬಾ ಒಳ್ಳೆ ಹುಡುಗ. ಅವನನ್ನ ನೋಡ್ದಾಗೆಲ್ಲ ನನ್ ಗಂಡ ಯಾಕೆ ಅವನ್ ಥರ ಇಲ್ಲ ಅಂತ ಅನ್ಕೋತಿದ್ದೆ. ಅವನ್ ನಿನ್ನನ್ನ ತುಂಬಾ ಕೇರ್ ಮಾಡ್ತಾನೆ, ಯಾವಾಗ್ಲೂ ನಿನ್ ಜೊತೆನೇ ಇರ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನ್ ನಿನಗೆ ತುಂಬಾ ಗೌರವ ಕೊಡ್ತಾನೆ ಕಣೆ. ನಿನ್ ತಲೆ. ಇವತ್ ಮಧ್ಯಾಹ್ನ ಅಷ್ಟೇ ನಾವಿಬ್ರು ಮಾತಾಡಿದ್ವಿ. ಅವನೇನ್ ಹೇಳ್ದ ಗೊತ್ತಾ? ಏನು? ನೀನ್ ಯಾವ ತರ ಹುಡುಗನ ಹುಡುಕ್ತಾ ಇದ್ಯಾ, ನಿನ್ ಲೈಫ್ ಪಾರ್ಟ್ನರ್ ಆಗೋನು ಯಾವ ತರ ಇರ್ಬೇಕು ಅಂತ ಅವ್ನು ನನ್ನನ್ನೇ ಕೇಳ್ತಾ ಇದ್ದ. ಒಳ್ಳೆ ಹುಡುಗನ ಹುಡುಕಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಇಷ್ಟಲ್ಲೇ ಗೊತ್ತಾಗಲ್ವಾ ಅವನ್ ಫೀಲಿಂಗ್ಸ್ ಏನು ಅಂತ? ಇನ್ನು ನಿಮ್ಮಿಬ್ರಿಗೆ ಏನಾಗಿದೆ? ಯಾಕೆ ನನ್ನ ಮದ್ವೆ ಬಗ್ಗೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಅಯ್ಯೋ ಕಾವೇರಿ, ನಿನಗೆ ನಿಜನ ಹೇಗಮ್ಮ ಹೇಳಿ? ನಾವು ಅರ್ಜೆಂಟ್ ಮಾಡ್ತಿಲ್ಲಮ್ಮ, ಎಲ್ಲದನ್ನು ವಿಧಿ ಅರ್ಜೆಂಟ್ ಮಾಡಿಸ್ತಿದೆ. ಎಲ್ಲದನ್ನು ಬೇಗ ಬೇಗನೆ ಆಗ್ಬೇಕು, ಅದು ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಏನ್ ಬೇಗ ಆಗ್ಬೇಕು? ಏನ್ ವಿಧಿ ಅರ್ಜೆಂಟ್ ಮಾಡ್ತಿದೆ? ಏನ್ ನಿಮ್ ಮಾತಿನ ಅರ್ಥ? ಅದು ಅದು ಗುರೂಜಿ ಹತ್ರ ನಿನ್ ಜಾತಕ ತೋರಿಸಿದ್ದೆ. ಗುರೂಜಿ ಹೇಳಿರೋ ಪ್ರಕಾರ ನಿನ್ಗೀಗ ಒಳ್ಳೆ ಟೈಮ್ ಶುರುವಾಗಿದೆ ಅಂತೆ. ಅದಕ್ಕೆ ಈಗಲೇ ಮದುವೆ ಮಾಡಬೇಕು. ಇವಾಗ ಬಿಟ್ರೆ ಇನ್ನು ತುಂಬಾ ವರ್ಷಗಳ ಕಾಲ ನಿನಗೆ ಮದುವೆ ಯೋಗನೇ ಇಲ್ಲ ಅಂತ ಹೇಳಿದ್ರು ಕಣೆ. ಅಲ್ಲ ಅಮ್ಮ, ಗುರುಜಿ ಹೇಳಿದ್ರು ಅಂತ ನನ್ನ ಮದ್ವೆಗೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ನೀವು? ಅವರೇ ಹೇಳಿದ್ರಲ್ಲ ತುಂಬಾ ವರ್ಷ ಆದ್ಮೇಲೆ ಒಟ್ನಲ್ಲಿ ಆಗುತ್ತೆ ಅಂತ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಟೈಮ್ ತಗೊಳ್ಳೋಣ. ಮದುವೆ ಅನ್ನೋದು ಒಬ್ರ ಜೀವನದ ಪ್ರಶ್ನೆ. ಸರಿಯಾದ ಜೋಡಿ ಸಿಗೋವರೆಗೂ ನಾವು ಪೇಷನ್ಸ್ ಆಗಿ ಕಾಯಲೇಬೇಕು. ಈಗ ನಮ್ಮ ಪೂರ್ಣಿನೇ ತಗೋ, ಅವಳು ಮದುವೆ ಆಗಿ ಖುಷಿಯಾಗಿದ್ದಾಳ? ಅಮ್ಮ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು. ನಿಮ್ಮಿಬ್ರನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ.